ಈ ಸೆಷನ್ ನಲ್ಲಿ ನಾವು ಸೌರ ಪ್ಯಾನೆಲ್ ನ ಟರ್ಮಿನಲ್ ಬಾಕ್ಸ್ ನಲ್ಲಿ ರೇಟೆಡ್ ವೈರ್ ಗಳನ್ನ ಸರಿಯಾಗಿ ಹೇಗೆ ಸಂಪರ್ಕಿಸುವುದು ಮತ್ತು MC4 ಕನೆಕ್ಟರ್ ಗಳನ್ನ ಬಳಸಿಕೊಂಡು ಕೊನೆಯ ಟರ್ಮಿನಲ್ ಗಳನ್ನ ಸಂಪರ್ಕಿಸುವುದು ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಟರ್ಮಿನಲ್ ವೈರ್ಗಳು ಮತ್ತು MC4 ಕನೆಕ್ಟರ್ ಗಳನ್ನ ತಿಳಿಯಲು, MC4 ಕನೆಕ್ಟರ್ ಗಳ ಪ್ರಕಾರಗಳನ್ನ ವಿವರಿಸಲು, ಜಂಕ್ಷನ್ ಬಾಕ್ಸ್ ಅನ್ನ ತಿಳಿದುಕೊಳ್ಳಲು ಮತ್ತು MC4 ಕನೆಕ್ಟರ್ ಅನ್ನ DC ಕೇಬಲ್ ಅಥವಾ ವೈರ್ ಗಳಿಗೆ ಸಂಪರ್ಕಿಸುವ ಹಂತಗಳನ್ನ ಪಟ್ಟಿ ಮಾಡಲು ಸಾಧ್ಯವಾಗುತ್ತದೆ. ಮೊದಲು MC4 ಕನೆಕ್ಟರ್ ಗಳ ಬಗ್ಗೆ ತಿಳಿದುಕೊಳ್ಳೋಣ. MC4 ವ್ಯವಸ್ಥೆಯು ಪ್ಲಗ್ ಮತ್ತು ಸಾಕೆಟ್ ವಿನ್ಯಾಸವನ್ನು ಒಳಗೊಂಡಿದೆ. ಪ್ಲಗ್ಗಳು ಮತ್ತು ಸಾಕೆಟ್ಗಳು ಪ್ಲಾಸ್ಟಿಕ್ ಶೆಲ್ಗಳ ಒಳಗಿರುತ್ತದೆ. ಅದು ವಿರುದ್ಧ ಲಿಂಗದವರಂತೆ ಕಾಣಿಸುತ್ತದೆ. ಪ್ಲಗ್ ಸಿಲಿಂಡರಾಕಾರದ ಶೆಲ್ ಒಳಗೆ ಹೆಣ್ಣು ಕನೆಕ್ಟರ್ನಂತೆ ಕಾಣುತ್ತದೆ, ಆದರೆ ಇದನ್ನ ಪುರುಷ ಎಂದು ಉಲ್ಲೇಖಿಸಲಾಗುತ್ತದೆ. ಸಾಕೆಟ್ ಒಂದು ಚೌಕಟ್ಟಿನ ಒಳಗಿದ್ದು ಅದು ಪುರುಷನಂತೆ ಕಾಣುತ್ತದೆ, ಆದರೆ ವಿದ್ಯುತ್ ಸ್ತ್ರೀಯಾಗಿರುತ್ತದೆ. ಸ್ತ್ರೀ ಕನೆಕ್ಟರ್ 2 ಪ್ಲಾಸ್ಟಿಕ್ ಬೆರಳುಗಳನ್ನು ಹೊಂದಿದ್ದು ಪುರುಷ ಕನೆಕ್ಟರ್ನ ಮುಂಭಾಗದಲ್ಲಿರುವ ರಂಧ್ರಗಳಿಗೆ ಸ್ವಲ್ಪ ಮಟ್ಟಿಗೆ ಸೇರಿಸಲು ಕೇಂದ್ರ ಭಾಗದ ಕಡೆಗೆ ಒತ್ತಬೇಕಾಗುತ್ತದೆ. ಎರಡನ್ನ ಒಟ್ಟಿಗೆ ತಳ್ಳಿದಾಗ ಬೆರಳುಗಳು ಪುರುಷ ಕನೆಕ್ಟರ್ನ ಬದಿಯಲ್ಲಿ ಒಂದು ಹಂತವನ್ನ ತಲುಪುವವರೆಗೆ ರಂಧ್ರಗಳ ಕೆಳಗೆ ಜಾರುತ್ತವೆ. ಅಲ್ಲಿ ಅವು ಎರಡನ್ನು ಒಟ್ಟಿಗೆ ಲಾಕ್ ಮಾಡಲು ಹೊರಕ್ಕೆ ಪಾಪ್ ಆಗುತ್ತವೆ. ಸರಿಯಾದ ಸೀಲ್ಗಾಗಿ MC4ಗಳನ್ನು ಸರಿಯಾದ ವ್ಯಾಸದ ಕೇಬಲ್ನೊಂದಿಗೆ ಬಳಸಬೇಕು. ಕೇಬಲ್ ಸಾಮಾನ್ಯವಾಗಿ ಡಬಲ್ ಇನ್ಸುಲೇಷನ್ ಜೊತೆಗೆ ಕಪ್ಪು ಕವಚ ಮತ್ತು UV ನಿರೋಧಕವಾಗಿದೆ. ಸೂರ್ಯನ ಬೆಳಕಿನಿಂದ ರಕ್ಷಣೆ ಇಲ್ಲದೆ ಹೊರಾಂಗಣದಲ್ಲಿ ಬಳಸಿದ್ರೆ ಹೆಚ್ಚಿನ ಕೇಬಲ್ಗಳು ಕೆಡುತ್ತವೆ. ಕನೆಕ್ಟರ್ಗಳನ್ನು ಸಾಮಾನ್ಯವಾಗಿ ಕ್ರಿಂಪಿಂಗ್ ಮೂಲಕ ಜೋಡಿಸಲಾಗುತ್ತದೆ, ಆದರೂ ಬೆಸುಗೆ ಹಾಕುವುದು ಸಹ ಸಾಧ್ಯವಿದೆ. ಬಳಸಿದ ಕಂಡಕ್ಟರ್ ಗಾತ್ರವನ್ನು ಅವಲಂಬಿಸಿ MC4 ಕನೆಕ್ಟರ್ ಅನ್ನ 70 ಆಂಪಿಯರ್ ಮತ್ತು 600 ವೋಲ್ಟ್ಸ್ ಗರಿಷ್ಠವಾಗಿ ರೇಟ್ ಮಾಡಲಾಗಿದೆ. ಮಾನದಂಡಗಳು 1000 ವೋಲ್ಟ್ಸ್ ಆವೃತ್ತಿಗಳನ್ನು ಅನುಮತಿಸುತ್ತವೆ. ಸಾಮಾನ್ಯ MC4 ಕನೆಕ್ಟರ್ ವಿವರಣೆಯು ತಯಾರಕರ ಹೆಸರನ್ನ ಒಳಗೊಂಡಿರುತ್ತದೆ. ಹೇಳಲು ರೇಟ್ ಮಾಡಲಾಗಿದ್ದು 30 ಆಂಪಿಯರ್ ಗರಿಷ್ಠ ಕನೆಕ್ಟರ್ ಸ್ವತಃ ವೈರ್ ಅಲ್ಲ ಎಂದು ರೇಟ್ ಮಾಡಲಾಗಿದೆ. 1000 ವೋಲ್ಟ್ಗಳು ಗರಿಷ್ಠ ಮತ್ತು ರೇಟೆಡ್ ತಾಪಮಾನ ಶ್ರೇಣಿ ಅಂದ್ರೆ 40 ಡಿಗ್ರಿ ಸೆಲ್ಸಿಯಸ್ನಿಂದ 90 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. MC4 ಕನೆಕ್ಟರ್ಗಳ ಲಾಕಿಂಗ್ ಕಾರ್ಯವಿಧಾನದಿಂದಾಗಿ ಅವು ಅನ್ಪ್ಲಗ್ ಆಗುವುದಿಲ್ಲ, ಹಾಗೆ ಹೊರಾಂಗಣ ಪರಿಸರಕ್ಕೆ ಸೂಕ್ತವಾಗಿರುತ್ತವೆ. ಕನೆಕ್ಟರ್ಗಳನ್ನು ಬೇರ್ಪಡಿಸಬಹುದು, ಆದರೆ ಇದಕ್ಕೆ ವಿಶೇಷ MC4 ಅನ್ಲಾಕಿಂಗ್ ಉಪಕರಣದ ಅಗತ್ಯವಿರುತ್ತದೆ. ಸರಣಿಯ ಸಂಪರ್ಕದಲ್ಲಿ ಘಟಕಗಳನ್ನು ಒಂದು ಘಟಕದಲ್ಲಿನ ಧನಾತ್ಮಕ ಸೀಸವನ್ನ ಮತ್ತೊಂದು ಘಟಕದಲ್ಲಿನ ಋಣಾತ್ಮಕ ಸೀಸಕ್ಕೆ ಸಂಪರ್ಕಿಸುವ ಮೂಲಕ ಒಟ್ಟಿಗೆ ಜೋಡಿಸಲಾಗುತ್ತದೆ. ಪುರುಷ ಕನೆಕ್ಟರ್ ನೇರವಾಗಿ ಸ್ತ್ರೀ ಕನೆಕ್ಟರ್ಗೆ ಸ್ನ್ಯಾಪ್ ಆಗುತ್ತದೆ. ಇದು ಸರ್ಕ್ಯೂಟ್ನ ವೋಲ್ಟೇಜ್ ಅನ್ನು ಹೆಚ್ಚಿಸುತ್ತದೆ. ಘಟಕಗಳನ್ನ ಗರಿಷ್ಠ ಶಕ್ತಿಯಲ್ಲಿ VMP 18 ವೋಲ್ಟ್ಗಳಿಗೆ ರೇಟ್ ಮಾಡಿದ್ರೆ, ಅವುಗಳಲ್ಲಿ 2 ಸರಣಿಯಲ್ಲಿ ಸಂಪರ್ಕಗೊಂಡಿದ್ರೆ 36 ಗರಿಷ್ಠ ಶಕ್ತಿಯನ್ನ ಅಳೆಯುತ್ತದೆ. 3 ಘಟಕಗಳು ಸರಣಿಯಲ್ಲಿದ್ರೆ ಒಟ್ಟು ಶಕ್ತಿ 54 ವೋಲ್ಟ್ಗಳಾಗಿರುತ್ತವೆ. ಸರಣಿ ಸರ್ಕ್ಯೂಟ್ ಅನ್ನ ವೈರಿಂಗ್ ಮಾಡುವಾಗ ಗರಿಷ್ಠ ಶಕ್ತಿಯಲ್ಲಿ ಇಂಪ್ ಪ್ರವಾಹ ಸ್ಥಿರವಾಗಿರುತ್ತದೆ, ಗರಿಷ್ಠ ಶಕ್ತಿಯಲ್ಲಿ IMP ಪ್ರವಾಹ ಸ್ಥಿರವಾಗಿರುತ್ತದೆ. PV ಸಂಯೋಜಕ ಪೆಟ್ಟಿಗೆ ಎಂಬ ಸಾಧನವನ್ನ 2ಕ್ಕಿಂತ ಹೆಚ್ಚು ಅಥವಾ ಘಟಕಗಳ ಸಮಾನಾಂತರ ತಂತಿಗಳನ್ನು ಜೋಡಿಸಲು ಬಳಸಲಾಗುತ್ತದೆ. ಸಂಯೋಜಕ ಪೆಟ್ಟಿಗೆಯು ಬಹುಶಾಖೀಯ ಕನೆಕ್ಟರ್ಗಳ ಅಂತಹದ್ದೇ ಕಾರ್ಯವನ್ನ ನಿರ್ವಹಿಸುತ್ತದೆ, ಆದರೆ 2 ಫಲಕಗಳಿಗಿಂತ ಹೆಚ್ಚಿರುತ್ತದೆ. ಸಂಯೋಜಿಸಬಹುದಾದ ಒಟ್ಟು ಘಟಕಗಳ ಸಂಖ್ಯೆಯು ವಿದ್ಯುತ್ ರೇಟಿಂಗ್, ಸಂಯೋಜಕ ಪೆಟ್ಟಿಗೆಯ ಭೌತಿಕ ಗಾತ್ರ ಮತ್ತು PV ವಿನ್ಯಾಸದ ಮೇಲೆ ಅವಲಂಬಿತವಾಗಿರುತ್ತದೆ. MC4 ವಿಸ್ತರಣೆ ಕೇಬಲ್ಗಳನ್ನು ಹೇಗೆ ಆಯ್ಕೆ ಮಾಡುವುದು ಮತ್ತು ಬಳಸುವುದು ಎಂಬುದನ್ನು ತಂತ್ರಜ್ಞರು ತಿಳಿದಿರಬೇಕಾಗುತ್ತದೆ. 4 mm ಕೇಬಲ್ ಒಳಗೆ ಇರುವ ಪ್ರತಿಯೊಂದು ತಂತಿಯು ವಾಹಕವಾಗಿ ಕಾರ್ಯನಿರ್ವಹಿಸುತ್ತದೆ. ಕೇಬಲ್ನಂತಹ ಅನೇಕ ಕಂಡಕ್ಟರ್ಗಳನ್ನು ಒಳಗೊಂಡಿರುತ್ತದೆ. ಸೌರ ತಂತಿಗಳನ್ನು ತಾಮ್ರ ಅಥವಾ ಅಲ್ಯೂಮಿನಿಯಂನಂತಹ ಅಧ್ಯಯನ ವಸ್ತುಗಳಿಂದ ತಯಾರಿಸಲಾಗಿರುತ್ತದೆ. ಈ ವಸ್ತುಗಳು ವಿಶ್ವಾಸಾರ್ಹ ಸಂಪರ್ಕ ಮತ್ತು ಸೌರ ಫಲಕಗಳಿಂದ ಮನೆಗೆ ವಿದ್ಯುತ್ ವರ್ಗಾಯಿಸುವ ಸಾಮರ್ಥ್ಯವನ್ನು ಒದಗಿಸುತ್ತವೆ. MC4 ಕನೆಕ್ಟರ್ ಅನ್ನ DC ಕೇಬಲ್ಗೆ ಸಂಪರ್ಕಿಸುವ ಹಂತಗಳನ್ನು
ನಾವೀಗ ತಿಳಿಯೋಣ. ಇದಕ್ಕೆ ಗಂಡು ಮತ್ತು ಹೆಣ್ಣು MC4 ಕನೆಕ್ಟರ್ಗಳು, 4 ಮಿಲಿಮೀಟರ್ ಸೌರ ಕೇಬಲ್, ವೈರ್ ಸ್ಟ್ರಿಪ್ಪರ್ಗಳು ಮತ್ತು ವೈರ್ ಕ್ರಿಂಪ್ಗಳ ಅವಶ್ಯಕತೆ ಇರುತ್ತದೆ. ಕನೆಕ್ಟರ್ಗಳನ್ನು ಹೊಂದಿಸಿ, ದೂರವನ್ನು ಗುರುತಿಸಿ ಮತ್ತು ಎಲ್ಲ MC4 ಕನೆಕ್ಟರ್ಗಳನ್ನು ಒಟ್ಟಿಗೆ ಸೇರಿಸಲು ಕೇಬಲ್ನ ಉದ್ದವನ್ನು ನಿರ್ಧರಿಸಿ. ಕ್ರಿಂಪ್ ಪುರುಷ ಕನೆಕ್ಟರ್. ನಿಮ್ಮ ಲೋಹದ ಕ್ರಿಂಪ್ ಮೇಲೆ ಸ್ಕ್ರೂ ನಟ್ ಹಾದು ಹೋಗುವ ಮೂಲಕ ಪ್ರಾರಂಭಿಸಿ. ನಂತರ ಪ್ಲಾಸ್ಟಿಕ್ ಹೌಸಿಂಗ್ ಅದರೊಳಗೆ ಹಿಂತಿರುಗಿಸಿದ ಕ್ಲಿಪ್ ಅನ್ನು ಹೊಂದಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಕೇಬಲ್ನಲ್ಲಿ ಮೊದಲು ಅಡಿಕೆ ಹಾಕದಿದ್ದರೆ ನೀವು ಪ್ಲಾಸ್ಟಿಕ್ ಹೌಸಿಂಗ್ಗಳನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. 4 ಮಿಲಿಮೀಟರ್ ಕೇಬಲ್ ಸೇರಿಸಿ. 4 ಮಿಲಿಮೀಟರ್ ಸೌರ ಕೇಬಲ್ ಅನ್ನು ಬಲಕ್ಕೆ ಕ್ರಿಂಪ್ ಮಾಡಿದ ನಂತರ ಕ್ಲಿಕ್ ಧ್ವನಿ ಕೇಳುವವರೆಗೂ ಕನೆಕ್ಟರ್ ತಳ್ಳಿರಿ. ಆಗ ಅದು ಸುರಕ್ಷಿತವಾಗಿದೆ ಎಂಬುದನ್ನು ಸೂಚಿಸುತ್ತದೆ. ನಂತರ ಪ್ಲಾಸ್ಟಿಕ್ ಹೌಸಿಂಗ್ ನಲ್ಲಿ ಕೇಬಲ್ ಲಾಕ್ ಮಾಡಿ. ಸುರಕ್ಷಿತ ರಬ್ಬರ್ ವಾಷರ್. ರಬ್ಬರ್ನಿಂದ ಮಾಡಿದ ಸೀಲ್ ವಾಷರ್ ಕೇಬಲ್ನ ಕೊನೆಯಲ್ಲಿ ಫ್ಲಶ್ ಆಗಿದ್ದು ಅಡಿಕೆಯನ್ನ ಗಟ್ಟಿಯಾಗಿ ಬಿಗಿಗೊಳಿಸಬೇಕಾಗುತ್ತದೆ. ಇದು 4 ಮಿಲಿಮೀಟರ್ ಸೌರ ಕೇಬಲ್ಗೆ ಘನ ಹಿಡಿತವನ್ನು ನೀಡುತ್ತದೆ. ಇಲ್ಲದಿದ್ದರೆ ಕನೆಕ್ಟರ್ ಕೇಬಲ್ ಸುತ್ತಲೂ ತಿರುಗಬಹುದು ಮತ್ತು ಸಂಪರ್ಕವನ್ನು ಹಾನಿಗೊಳಿಸಬಹುದು. ಇದು ಪುರುಷ ಕನೆಕ್ಟರ್ಗೆ ಸಂಪರ್ಕವನ್ನು ಪೂರ್ಣಗೊಳಿಸುತ್ತದೆ. ಕ್ರಿಂಪ್ ಸ್ತ್ರೀ ಕನೆಕ್ಟರ್. ಕ್ರಿಂಪ್ ಒಳಗೆ ಉತ್ತಮ ಮೇಲ್ಮೈ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ಕೇಬಲ್ ಅನ್ನು ತೆಗೆದುಕೊಂಡು ಅದರ ಮೇಲೆ ಸಣ್ಣ ಬೆಂಡ್ ಹಾಕಿ. ಕ್ರಿಂಪಿಂಗ್ ಆಗಿ ತಂತಿಯನ್ನು ಒಡ್ಡಲು ಸಣ್ಣ ಪ್ರಮಾಣದಲ್ಲಿ ಕೇಬಲ್ ನಿರೋಧನವನ್ನು ಸ್ಟ್ರಿಪ್ ಮಾಡಿ. ಕ್ರಿಂಪಿಂಗ್ ಆಗಿ ತಂತಿಯನ್ನು ಒಡ್ಡಲು ಸಣ್ಣ ಪ್ರಮಾಣದಲ್ಲಿ ಕೇಬಲ್ ನಿರೋಧನವನ್ನು ಸ್ಟ್ರಿಪ್ ಮಾಡಿ. ಪುರುಷ ಕನೆಕ್ಟರ್ಗೆ ಮಾಡಿದ ರೀತಿಯಲ್ಲಿಯೇ ಸ್ತ್ರೀ ಕನೆಕ್ಟರ್ ಅನ್ನು ಕ್ರಿಂಪ್ ಮಾಡಿ. ಕೇಬಲ್ ಸಂಪರ್ಕಿಸಿ. ಈ ಹಂತದಲ್ಲಿ ನೀವು ಕೇಬಲ್ ಅನ್ನು ಮಾತ್ರ ಸೇರಿಸಬೇಕು. ಕೇಬಲ್ ಮೇಲೆ ಸ್ಕ್ರೂ ನಟ್ ಹಾದು ಹೋಗುವಂತೆ ಮಾಡಿ. ಬಳಿಕ ರಬ್ಬರ್ ವಾಷರ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ. ಬಳಿಕ ನೀವು ಸುಕ್ಕುಗಟ್ಟಿದ ಕೇಬಲ್ ಅನ್ನು ಸ್ತ್ರೀ ಹೌಸಿಂಗ್ಗೆ ತಳ್ಳಬೇಕಾಗುತ್ತದೆ. ಅದನ್ನು ಸ್ಥಳದಲ್ಲಿ ಲಾಕ್ ಮಾಡಲಾಗಿದೆ ಎಂದು ತಿಳಿಯಲು ನೀವು ಇಲ್ಲಿ ಕ್ಲಿಕ್ ಶಬ್ದವನ್ನು ಕೇಳಬೇಕು. ಸಂಪರ್ಕವನ್ನ ಪರೀಕ್ಷಿಸಿ. ಸಂಪರ್ಕಿಸುವ ಪ್ರಕ್ರಿಯೆಯ ಅಂತಿಮ ಸ್ಥಿತಿಯು ಸಂಪರ್ಕವನ್ನ ಪರೀಕ್ಷಿಸುವುದಾಗಿದೆ. MC4 ಕನೆಕ್ಟರ್ಗಳನ್ನು ಮುಖ್ಯ ಸೌರ ಫಲಕಗಳಿಗೆ ಅಥವಾ ಚಾರ್ಜ್ ನಿಯಂತ್ರಕಕ್ಕೆ ಸಂಪರ್ಕಿಸುವ ಮೊದಲು ಎಲ್ಲವೂ ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆಯೇ ಎಂದು ಪರಿಶೀಲಿಸಲು ಅವುಗಳನ್ನು ಪ್ರತ್ಯೇಕವಾಗಿ ಪರೀಕ್ಷಿಸಿ. ದ್ಯುತಿ ವಿದ್ಯುಜ್ಜನಕ ತಂತಿಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಲು ರಚನಾ ಜಂಕ್ಷನ್ ಬಾಕ್ಸ್ ಅನ್ನು ಬಳಸಲಾಗುತ್ತದೆ. ಸಂಯೋಜಿತ DC ವಿದ್ಯುತ್ತನ್ನು ದ್ವಿತಿ ವಿದ್ಯುಜ್ಜನಕ ಇನ್ವರ್ಟರ್ಗೆ ನೀಡಲಾಗುತ್ತದೆ. ಇದು ದ್ಯುತಿ ವಿದ್ಯುಜ್ಜನಕ ಸ್ಟ್ರಿಂಗ್ ರಕ್ಷಣೆ, ಅಧಿಕ ವೋಲ್ಟೇಜ್ ರಕ್ಷಣೆ ಮತ್ತು DC ಔಟ್ಪುಟ್ ಸ್ವಿಚ್ ಪ್ರತ್ಯೇಕವನ್ನು ಒಳಗೊಂಡಿರುತ್ತದೆ. ಲೇಔಟ್ನಲ್ಲಿ ಬಳಸಲಾದ ಸೌರ ಫಲಕ ಘಟಕಗಳ ಸ್ಟ್ರಿಂಗ್ಗಳ ಸಂಖ್ಯೆಯನ್ನು ಆಧರಿಸಿ AJBಯನ್ನು ವಿಭಿನ್ನ ಕಾನ್ಫಿಗರೇಷನ್ಗಳಿಗಾಗಿ ಕಸ್ಟಮೈಸ್ ಮಾಡಬಹುದು. AJB ಈ ಘಟಕಗಳನ್ನು ಹೊಂದಿರುತ್ತದೆ: 1 ಎನ್ಕ್ಲೋಸರ್, 2 PV ಫ್ಯೂಸ್ಗಳು, 3 ಸರ್ಜ್ ಪ್ರೊಟೆಕ್ಷನ್ ಡಿವೈಸ್, 4 DC ಡಿಸ್ಕನೆಕ್ಟ್ ಐಸೋಲೇಟರ್ ಮತ್ತು 5 ಕೇಬಲ್ ಗ್ಲ್ಯಾಂಡ್ಗಳು ಕನೆಕ್ಟರ್ಗಳು. ಇವು AJBಯಲ್ಲಿನ ರಕ್ಷಣಾ ಸಾಧನಗಳಾಗಿವೆ. ನಿಮ್ಮ ಕಲಿಕೆಯನ್ನು ಪರೀಕ್ಷಿಸುವ ಸಮಯ ಇದು. ಈ ಕಾರ್ಯವನ್ನು ನಿರ್ವಹಿಸಲು ನಿಮಗೆ MC4 ಕನೆಕ್ಟರ್ಗಳು, DC ಕೇಬಲ್ಗಳು, ತಂತಿಗಳು, ಕ್ರಿಂಪಿಂಗ್ ಟೂಲ್ನೊಂದಿಗೆ ಪರಿಕರಗಳ ಕಿಟ್ ಮತ್ತು ಬೆಸಿಗೆ ಹಾಕುವ ಕಬ್ಬಿಣ 25 ವ್ಯಾಟ್ ಅಗತ್ಯವಿರುತ್ತದೆ. MC4 ಕನೆಕ್ಟರ್ಗಳಿಗೆ ತಂತಿಗಳು ಅಥವಾ DC ಕೇಬಲ್ಗಳನ್ನು ಸಂಪರ್ಕಿಸುವುದು ನಿಮ್ಮ ಕಾರ್ಯವಾಗಿದೆ. 70 ವೋಲ್ಟ್ಗಳಿಗಿಂತ ಹೆಚ್ಚು DC ವೋಲ್ಟ್ ತುಂಬಾ ಅಪಾಯಕಾರಿ ಎಂದು ಸಾಬೀತುಪಡಿಸುತ್ತದೆ. ಸೌರ ಫಲಕಗಳ ಸೂರ್ಯನು ರಿಟೇಕ್. ಸೌರ ಫಲಕಗಳು ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡ ನಂತರ ಅವು DC ವೋಲ್ಟ್ ಅನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತವೆ. MC4 ಕನೆಕ್ಟರ್ಗಳ ಜೋಡಣಾ ಭಾಗಗಳೊಂದಿಗೆ ಪರಿಚಿತರಾಗಲು ಚಿತ್ರಗಳನ್ನು ಅಧ್ಯಯನ ಮಾಡಿ. ಸೂಕ್ತವಾಗಿ ಆಯ್ಕೆ ಮಾಡಿದ ಕೆಂಪು ಮತ್ತು ಕಪ್ಪು DC ಕೇಬಲ್ಗಳಲ್ಲಿ MC4 ಕನೆಕ್ಟರ್ಗಳನ್ನು ಸಂಪರ್ಕಿಸುವುದನ್ನು ಅಭ್ಯಾಸ ಮಾಡಿ. ಅವಶ್ಯಕತೆಗೆ ಅನುಗುಣವಾಗಿ ಸೌರ ಫಲಕದ ಔಟ್ಪುಟ್ ವೈರ್ಗಳ ವಿಸ್ತರಣೆಯನ್ನು ಅಭ್ಯಾಸ ಮಾಡಿ. ಪ್ಯಾನೆಲ್ ಟರ್ಮಿನಲ್ ಜಂಕ್ಷನ್ ಬಾಕ್ಸ್ OEM ಔಟ್ಪುಟ್ ಕೇಬಲ್ಗಳನ್ನು ಹೊಂದಿಲ್ಲದಿದ್ದರೆ ಸೂಕ್ತವಾದ ಬಣ್ಣದ ಕೋಡೆಡ್ ಕೇಬಲ್ಗಳನ್ನು ಮತ್ತು ಒಂದು ತುದಿಯಲ್ಲಿ MC4 ಕನೆಕ್ಟರ್ಗಳನ್ನು ಆಯ್ಕೆ ಮಾಡಿ. ಮತ್ತೊಂದು ತುದಿಯಲ್ಲಿ ಫಲಕದ ಜಂಕ್ಷನ್ ಬಾಕ್ಸ್ಗೆ ಸಂಬಂಧಿತ ಟರ್ಮಿನಲ್ಗಳನ್ನು ಬೆಸುಗೆ ಹಾಕಿ.
ನಾವೀಗ ಸೌರ ಫಲಕದ ಟರ್ಮಿನಲ್ ಬಾಕ್ಸ್ ನಲ್ಲಿ ರೇಟೆಡ್ ವೈರ್ಗಳನ್ನ ಸರಿಯಾಗಿ ಹೇಗೆ ಸಂಪರ್ಕಿಸುವುದು ಮತ್ತು MC4 ಕನೆಕ್ಟರ್ ಗಳನ್ನ ಬಳಸಿಕೊಂಡು ಕೊನೆಯ ಟರ್ಮಿನಲ್ ಗಳನ್ನ ಸಂಪರ್ಕಿಸುವುದು ಹೇಗೆ ಎಂಬುದರ ಕುರಿತ ಸೆಷನ್ ಅಂತ್ಯಕ್ಕೆ ತಲುಪಿದ್ದೇವೆ. ನೀವೀಗ ಟರ್ಮಿನಲ್ ವೈರ್ಗಳು ಮತ್ತು MC4 ಕನೆಕ್ಟರ್ ಗಳನ್ನ ತಿಳಿಯಲು, MC4 ಕನೆಕ್ಟರ್ ಗಳ ಪ್ರಕಾರಗಳನ್ನ ವಿವರಿಸಲು, ಜಂಕ್ಷನ್ ಬಾಕ್ಸ್ ಅನ್ನ ತಿಳಿದುಕೊಳ್ಳಲು ಮತ್ತು MC4 ಕನೆಕ್ಟರ್ ಅನ್ನ DC ಕೇಬಲ್ ಅಥವಾ ವೈರ್ಗಳಿಗೆ ಸಂಪರ್ಕಿಸುವ ಹಂತಗಳನ್ನ ಪಟ್ಟಿ ಮಾಡಲು ಸಾಧ್ಯವಾಗುತ್ತದೆ.